ನನಗೆ 40 ವರ್ಷದಿಂದ ಫ್ರೆಂಡು. ನಾವಿಬ್ಬರು ಚಿಕ್ಕದಿಂದ ಬೆಳೆದವರು. 15 ವರ್ಷ ನನಗೆ, ಅವ್ರಿಗೂ 15 ವರ್ಷ. ಈ ಒಂದು ವಾರದಲ್ಲೇ ಫೋನ್ ಮಾಡಿದ್ರು, ಲಾಭುಷತ್ಪ ನಾನು ಬೆಟ್ಟಕ್ಕೆ ಹೋಗಲೇಬೇಕು, ನಂಜನಗೂಡು ಕರ್ಕೊಂಡೋಗು, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೋಗಬೇಕು ಅಂತ ಹೇಳಿದ್ದೇನೆ. ಮಧ್ಯಾಹ್ನ ಬಂದು 3 ಗಂಟೆಗೆ 5 ಸ್ಟಾರ್ ಹೋಟೆಲ್ ಬಂದಿದ್ದಾರೆ. ನಾನು ಅಲ್ಲೋಗಿ ಮಾತಾಡ್ಸ್ಕೊಂಡು ಸಾಯಂಕಾಲ 8:30 ಗಂಟೆ ಅಲ್ಲೇ ಇದ್ದೆ. ಬೆಳಗ್ಗೆಗೆ ನಾಟಿ ಕೋಳಿ ಸಾರೆಲ್ಲ ಮಾಡಿಸ್ಬಿಡು, ಊಟ ಮಾಡಬೇಕು ನಾನು. ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೇಳಿದ್ಯಪ್ಪ ಅಂದರು. ಹೇಳಿದ್ದೀನಿ ಸರ್, ಬೆಳಗ್ಗೆ ಹೋಗೋಣ 9:30ಗೆ ಅಂದ್ಬಿಟ್ಟು ನಾನು 8:30 ಗಂಟೆ ಇದ್ದೆ. ಕೂತಿದ್ರು, ಮಾತಾಡ್ಕೊಂಡೇ ಕೂತಿದ್ರು. ಹೋಗುವೆ ಅಂದರು. ಸರ್ ಮನೇಲಿ ಯಾರೂ ಇಲ್ಲ, ನಾನು ಮನೆಗೆ ಹೋಗ್ಬೇಕು, ಹೋಗ್ಬಿಟ್ಟು ಬೆಳಗ್ಗೆ ಹೊತ್ತಂತೆ ಬಂದ್ಬಿಡ್ತೀನಿ, ಹೋಗೋಣ ಸರ್ ಬೆಟ್ಟಕ್ಕೆಲ್ಲ ಹೇಳಿದ್ದೀನಿ, ಬೆಟ್ಟಕ್ಕೂ ಹೇಳಿದ್ದೀನಿ, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೇಳಿದ್ರು. ಎಲ್ಲ ಮೋಸ ಆಗೋಯ್ತು. ದೇವರು ಅದೇ ಒಳ್ಳೆ ವ್ಯಕ್ತಿ, ಒಳ್ಳೆ ಫ್ರೆಂಡು, ಜನಕ್ಕೆ ಹೆಲ್ಪ್ ಮಾಡೋರು, ಒಳ್ಳೆ ಇದಿತ್ತು, ಫ್ಯೂಚರ್ ಇತ್ತು. ದೇವರು ಇಂಥ ಮೋಸ ಮಾಡಬಾರ್ದಾಯ್ತು. ನಮ್ಮ ಮಗಳಿಗೆ ಆಗಲಿ ನಮಗೆ ಆಗಲಿ ಅಂಥ ಕಷ್ಟ ಇದ್ದಾಗೆಲ್ಲ ನನ್ನ ಕೈ ಹಿಡ್ದವ್ರೆ, ನನಗೆಲ್ಲ ಹೆಲ್ಪ್ ಮಾಡೋವ್ರೆ. ಅಧಿಕಾರದಲ್ಲಿದ್ದಾಗಲೂ ನಮ್ಗೆ ಹೆಲ್ಪ್ ಮಾಡೋವ್ರೆ. 8:30 ಗಂಟೆ ರೂಮಲ್ಲೇ ಕೂತಿದ್ರು, ಕಾಡ್ಸಾಡ್ತಾ ಕೂತಿದ್ರು, ಮಾತಾಡ್ತಾಯಿದ್ರು. 8:45 ಆಯಿತು. ಆಮೇಲೆ ಮಹೇಶ್ ಹೋಟೆಲ್ 5 ಸ್ಟಾರ್ GM ಅವ್ರಿಗೆ ಹೇಳ್ಬಿಟ್ಟು, ಸರ್ ನಾನು ಬರ್ತೀನಿ ಸರ್, ಮನೆಗೆ ಹೋಗ್ಬೇಕು, ಹೇಳಿದ್ದೀನಿ ಸಾಹೇಬ್ರಿಗೆ, ಬೆಳಗ್ಗೆ 8:30 ಬರೋಕ್ಕೆ ಕೇಳೋರು, 8:30ಗೆ ಬಂದ್ಬಿಡ್ತೀನಿ, ಬರುವಾಗ ನಾಟಿ ಕೋಳಿ ತಂದು ಕೊಟ್ಬಿಡ್ತೀನಿ, ಇಲ್ಲೇ ಅರೇಂಜ್ ಮಾಡಿಸಿ, ಬುಧವಾರಕ್ಕೆ ಗ್ರ್ಯಾಂಡಾಗಿ ಇಲ್ಲೇ ಬರ್ತ್ಡೇ ಮಾಡೋಣ, ಯಾರಿಗೂ ಗೊತ್ತಾಗ್ಬೇಕು, ಸರ್ಪ್ರೈಸ್ ಆಗಬೇಕು ಅಂದ್ಬಿಟ್ಟು ಸುಮಾರು ಕಾಂಗ್ರೆಸ್ ಲೀಡರ್ಗೆಲ್ಲ ಮೈಸೂರಲ್ಲಿ ಬಾಬುಗೆ, ಅವ್ರಿಗೆ ಕುಳ್ಳ ಅಶೋಕ ಕಾಂಗ್ರೆಸ್ಸಲ್ಲಿ ಅವ್ರಿಗೂ ಎಲ್ಲರಿಗೂ ಹೇಳಿ, ಹರೀಶ್ ಗೌಡ್ರಿಗೂ ಹೇಳ್ಬಿಡಿ, ಎಲ್ಲರೂ ಬರಲಿ, ಸಾಹೇಬ್ರಿಗೆ ಗೊತ್ತಾಗೋದೇ ಬೇಡ, ಅರೇಂಜ್ ಮಾಡ್ಬಿಟ್ಟು ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಹೇಳ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂದ್ಕೊಂಡು ಮನೆಗೆ ಬಂದೆ. ಅಷ್ಟರಲ್ಲಿ ಫೋನ್ ಬಂತು ನನಗೆ. ವೆಂಕಟೇಶ್ ಅಂತ ಸಾಹೇಬ್ರ ಜೊತೆಲೇ ಇರ್ತಾರೆ, ಚಿಕ್ಕರಿಂದ ಅವನೇ ಇರೋದು. ಅವ್ನು ಹಣ ಜಲ್ದಿ ಬಾಣ ಈಗ ಅಪೋಲೋ ಹಾಸ್ಪಿಟಲ್ಗೆ ಜಲ್ದಿ ಬಾಣ, ಸಾಹೇಬ್ರಿಗೆ ಹಿಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತೆ. ಅಷ್ಟೊತ್ತಿಗೆ ನಾನು ಮನೆ ಬಳಿಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಜಲ್ದಿ ಕಾರ್ ತಗೊಬನ್ನಿ ಹೋಗ್ಬೇಕು ಅಂದ್ಬಿಟ್ಟು ಓಡ್ ಬಂದು. ತಿರ್ಲು ಮಹೇಶ್ ಕಾಮತ್ ಅವ್ರು ಫೋನ್ ಮಾಡಿದ್ರು, ಇಲ್ಲ ಪುರುಷೋತ್ತಮ ಅಲ್ಲಿ ಆಗಲ್ಲ ಅಂದವ್ರೆ, ಜಯದೇವಾಗಿ ತಗೊಬತ್ತಾ ಇದ್ದೀವಿ, ಮೋಸ್ಟ್ಲಿ ಡೌಟು ನಮಗೆ ಅಂತ ಅಂದರು. ನನಗೆ ಅಲ್ಲೇ ಒಂಥರ ಆಗಿ ಸಂಕಟ ಆಗೋಯ್ತು. ಹಳೆಗೆ ಶುರು ಮಾಡಿದ್ರು. ಇಲ್ಲಿ ಬಂದು ಅಷ್ಟೊತ್ತು ನೋಡ್ತೀವಿ, ಡಾಕ್ಟ್ರು ಹೇಳ್ತಾಯಿದ್ರು ಇಲ್ಲ ಆಗೋಗಿದೆ, ಟೈಮ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ಅಂದರೆ ಹೇಳಬೇಕು ಅಂದರೆ ಅಂಥ ವ್ಯಕ್ತಿ ಕಳ್ಕೊಂಡಿರೋದು ಭಾರಿ ದುಃಖ. ಕಾಂಗ್ರೆಸ್ಸಲ್ಲಿ ಅಂಥ ಒಳ್ಳೆ ಲೀಡರು, ಒಳ್ಳೆ ಫ್ಯೂಚರ್ ಇತ್ತು ಅವ್ರಿಗೆ. ದೇವ್ರು ಈ ಥರ ಮೋಸ ಮಾಡಬಾರ್ದಾಯ್ತು. ಚಾಮುಂಡಬ್ಬಾದು ಮೋಸ ಮಾಡಬಾರ್ದಾಯ್ತು. ಚಾಮುಂಡಬ್ಬಾದೇ ಸರಿಗಿಲ್ಲ, ಮುದ್ದಬ್ಬ ಇತ್ತು. ಈಗ ನೋಡಿ ಬೆಂಗಳೂರಿನ ಎಲ್ಲ ಹೇಳ್ತಾ ಇದ್ದಾರೆ, ಎಲ್ಲ ಕಡೆ ಕಟೌಟ್ ಹಾಕವ್ರೆ 3ನೇ ತಾರೀಕು ಹುಡ್ದಬ್ಬ ಅಂತ. ಸಾಹೇಬ್ರಿಗೆ ಹಿಂಗೆ ಆಗ್ಬಿಟ್ಟೈತ ಅಂತ. ಈಗ ಬಾಬು ಮೈಸೂರಲ್ಲಿ ಬಾಬು ಗೊತ್ತಿರಬೇಕು ತಮಗೂ. ಹಾಂ ಬಾಬು ಈಗ ಫೋನ್ ಮಾಡಿದ್ರು, ಅಣ್ಣ ಎಲ್ಲ ಕಟೌಟ್ ಹಾಕವ್ರೆ, ಇದೇನು ಸಾಹೇಬ್ರಿಗೆ ಮೊನ್ನೆ ಈಗ 8 ಗಂಟೆಲಿ ಹೇಳಿದ್ದೀರಿ ನಮ್ಗೆ ಎಲ್ಲರಿಗೂ ಬರೋಕ್ಕೆ ಬುಧವಾರ, ಈಗ ಈ ಥರ ಆಗೈತೆ ಅಲ್ಲಿ ಅಂತ. ಹಿಂಗೆ ಆಗಿದೆಯಪ್ಪ, ಎಲ್ಲ ಹಾಸ್ಪಿಟ್ಲ್ ಹತ್ರನೇ ಇದ್ದೀವಿ. ಹಾಂ ಈಗ ಮುಂದೆ ಬ್ಯಾಂಗ್ಳೂರಿಗೆ ತೊಗೊಂಡೋಗ್ತಾರಂತೆ. ಈಗಲೇ ಅದಕ್ಕೆ ಬರಲಿರೋದು. ಈಗ ಬ್ಯಾಂಗ್ಳೂರಿಗೆ ತೊಗೊಂಡೋಗ್ತಾರೆ. ಆದರೆ ಅಲ್ಲೇ ಅಂತ್ಯಕ್ರಿಯೆ ಎಲ್ಲ ಮಾಡೋದು. ಯುವರಾಜ್ ಅಂತ ಅವ್ರ ಮಗ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ. ಪುರುಷೋತ್ತಮ ಅವ್ರದ್ದು ನಾಳದ್ದು ಹುಟ್ಟದಬ್ಬ ಇದೆ 3ನೇ ತಾರೀಕು. ಅವ್ರಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಇವತ್ತು ಭೂಹಾರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೋದ್ರು. ಅಲ್ಲಿ ಹೋದಾಗಲೇ ಅವ್ರಿಗೆ ಸ್ವಲ್ಪ ಸುಸ್ತಿತ್ತು. ಮತ್ತೆ ದೇವಸ್ಥಾನ ಮುಂದೆ ಹೋಗಿ ಯಾರು ದೇವಸ್ಥಾನಕ್ಕೆ ಹೋಗಲಿಲ್ಲ. ನಾವು ಇಲ್ಲ ಹೋಗಿ ರೆಸ್ಟ್ ಮಾಡಬೇಕು. ನಾವು ಪೈ ಹೋಟ್ಲಲ್ಲಿ ಬಂದು ರೆಸ್ಟ್ ಮಾಡ್ತಾ ಇದ್ವಿಲ್ಲ, ಅವರು ರೆಸ್ಟ್ ಮಾಡಿದ್ರು. ಮತ್ತೆ ಸಂಜೆ ಎದ್ದು ಊಟ ಮಾಡಿ ಮಧ್ಯಾಹ್ನ ಕಾಫಿ ಟೀ ಎಲ್ಲ ಕುಡಿದು ಚೆನ್ನಾಗಿ ಕೂತಿದ್ರು. ಸೊ ಆಮೇಲೆ ಬೆಡ್ಡಲ್ಲಿ ಇದ್ದಕ್ಕಿದ್ದಾಗೆ ಬಿದ್ದು ಅಂತ ಅವರು ಅಟೆಂಡರ್ ಬಂದು ಹೇಳಿದ ತಕ್ಷಣ ಎಲ್ಲ ಹೋದ್ರು ಅವ್ರ ಜೊತೆಲಿ. ಆಮೇಲೆ ಇಮಿಡಿಯೇಟು ಅಪೋಲೋ ಕರ್ಕೊಂಬಂದು ಅಪೋಲೋಲಿ ಇಲ್ಲ ಆಗಲ್ಲ ಹೊರಟೋಗಿದ್ದಾರೆ ಅಂದರು. ಮತ್ತು ಅಲ್ಲಿಂದ ಜಯದೇವಾಗೂ ಕರ್ಕೊಂಬಂದು, ಜಯದೇವಲ್ಲೂ ಇಲ್ಲ ಪಲ್ಸಿಲ್ಲ ಹೊರಟೋಗಿದ್ದಾರೆ ಅಂತ ಮಾಡಲಿಲ್ಲ. ಅಲ್ಲಿ ದೇವಸ್ಥಾನ ಮುಂದೆ ಹೋಗಿ ಇಳಿಯೋಕೆ ಹೋದು, ಅಲ್ಲೇ ಸ್ವಲ್ಪ ಇಲ್ಲ ಯಾಕೋ ಸುಸ್ತಾಗ್ತಾ ನಿದ್ದೆ ರೆಸ್ಟ್ ಹೋಗ್ಬೇಕು ಅಂತ. ಅಲ್ಲೇನು ಆಗಿಲ್ಲ, ಅದು ಸುಸ್ತಿತ್ತು. ಅಲ್ಲಿಂದ ರೂಮ್ಗೆ ಹೋಗಿ ರೆಸ್ಟ್ ಮಾಡೋ, ರೂಮ್ಗೆ ಬಂದು ರೆಸ್ಟ್ ಮಾಡಿದ್ರು. ರೆಸ್ಟ್ ಮಾಡಿ ಮತ್ತೆ ಎದ್ದು ಸಂಜೆ ಊಟ ಮಾಡಿ ಮತ್ತೆ ಚಾಯ್ ಎಲ್ಲ ಕುಡಿದು ಎಲ್ಲರ ಹತ್ರ ಮಾತಾಡ್ಕೊಂಡು ಕೂತಿದ್ರು. ಮತ್ತೆ ರೂಮ್ಗೆ ಹೋಗಿ ಮಲಗಿದಾಗ ಇಮಿಡಿಯೇಟು ನಾಳೆ ನಂಜನಗೂಡಿಗೆ ಹಿಮಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕಾಯ್ತು. ನಾಳದ್ದು ಚಾಮುಂಡಿ ಬೆಟ್ಟ ಅವರು ಹುಟ್ಟದ ದಿವಸ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ. ಪ್ರತಿ ವರ್ಷ ಶೃಂಗೇರಿಗೆ ಹೋಗ್ತಾ ಇದ್ರು, ಈ ವರ್ಷ ಇಲ್ಲಿಗೆ ಬಂದರು ಚಾಮುಂಡಿ ದರ್ಶನ ಮಾಡಬೇಕು.
ಹೋಗೋಲ್ಲ ನಾನೀಗ ಹೋಗೋಲ್ಲ ಮಾತಿನೇದು ఫ్రెండ్స్ అంతా వచ్చినప్పుడు బయట ఇప్పుడు ఫ్రెండ్స్ అంతా ఇది మంత్ అయిపోయింది నీకు అంతా మొత్తం జనాలు ఫ్రెండ్స్ లే వాళ్ళు వచ్చినారు లే నా కోసం లేదు వాళ్ళ కోసం లేదేనా లేనా బంగారు లే ఇంత జల్దీ ఏమో లేదు ಯಾರು ಗೊತ್ತಿಲ್ಲ ನಾವೆಲ್ಲ ಗೊತ್ತಿದ್ದಾಗ ಮಾಡೋಣ ಸರ್ಪ್ರೈಸ್ ಮಾಡೋಣ ಮನೆಗೆ ಬಂದು ನಾನು ಸುತ್ತಿದ್ದೆ ಫೋನ್ ಮಾಡಿ ಜಲ್ದಿ ವಾಪಸ್ ಐದು ಒಂದೇ ಬಂದಿದೆ ಬರಬಾರ್ದು ಆಗ್ತಿಲ್ಲ ಆಗಿದ್ದ ಫೋನ್ ಮಾಡ್ತಾನೆ ಗೊತ್ತಾಗಿದ್ದೀನಿ 3 ದಿವಸ ಅಲ್ಲೇ ಬಟ್ಟೆ ಕಳ್ಕೊಂಡ್ಬಿಟ್ಟು ಹೋಗೋದು ಆಮೇಲೆ ಆರ್.ವಿ. ದೇವರಾಜ್ ಮಾಜಿ ಶಾಸಕರಾಗಿದ್ರು, ಕೆಎಸ್ಆರ್ಟಿಸಿ ಚೇರ್ಮನ್ ಕೂಡ ಆಗಿದ್ರು ಈ ಹಿಂದೆ. ಈಗ ಹಠಾತ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈಗಾಗಲೇ ಪಾರ್ಥಿವವನ್ನ ಮೈಸೂರಿನಿಂದ ಬೆಂಗಳೂರಿಗೆ ಕರೆತರಲಾಗಿದೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿ ನಂತರ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಕುಟುಂಬ ಸದಸ್ಯರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನ ಮಾಜಿ ಶಾಸಕ ಆರ್.ವಿ. ದೇವರಾಜ್ ನಿಧನ ಹೊಂದಿರೋದು